ಸರ್ವರಿಗೂ ನಮಸ್ಕಾರಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2025 ಮೈಸೂರು ಸಾಂಸ್ಕೃತಿಕ ಉಪಸಮಿತಿಯು ಆಯೋಜಿಸಿರುವ ಕಿರುರಂಗಮಂದಿರದ ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಹಿಂದೂ ಧರ್ಮದಲ್ಲಿ ನವರಾತ್ರಿ ಹಬ್ಬಕ್ಕೆ ವಿಶೇಷವಾದಂತಹ ಸ್ಥಾನಮಾನಗಳಿವೆ. ನವರಾತ್ರಿಯ ಸಮಯದಲ್ಲಿ ತಾಯಿ ದುರ್ಗಾದೇವಿಯು ಹಲವು ರೂಪ ವಿಧಾನಗಳ ಮೂಲಕ ಆಕೆಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ದಿನಗಳಲ್ಲಿ ದುರ್ಗಾದೇವಿಯು 9 ದಿನಗಳಲ್ಲಿ ಭೂಮಿಗೆ ಬಂದು ತನ್ನ ಭಕ್ತರನ್ನ ಆಶೀರ್ವದಿಸುತ್ತಾಳೆ ಎಂಬುದು ನಮ್ಮ ನಂಬಿಕೆ. ಅದೇ ರೀತಿ ನವರಾತ್ರಿಯ 8ನೇ ದಿನವನ್ನು ಮಾತೆ ಮಹಾಗೌರಿಗೆ ಸಮರ್ಪಿಸಲಾಗಿದೆ. ಮಹಾಗೌರಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ನೆಮ್ಮದಿ ದೊರೆಯುತ್ತದೆ. ಆಕೆಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ದೂರವಾಗುತ್ತವೆ. ದುರ್ಗಾದೇವಿಯ ವಿವಿಧ ಅವತಾರಗಳಲ್ಲಿ ಮಹಾಗೌರಿಯ ರೂಪವು ಅತ್ಯಂತ ಅದ್ಭುತ ಮತ್ತು ಸುಂದರವಾಗಿವೆ. ಈ ದಿನದ ವಿಶೇಷತೆ ಶುದ್ಧತೆ ಮತ್ತು ಶಾಂತಿಯ ಪ್ರತೀಕ ಪಾರ್ವತೀ ದೇವಿಯ ಶ್ವೇತರೂಪ. ತಮ್ಮ ಕಪ್ಪು ತ್ವಚೆಯನ್ನು ಶುದ್ಧಪಡಿಸಿದ ನಂತರದ ರೂಪ ದೇವಿ ಮಹಾಗೌರಿಯ ರೂಪ. ತಾಯಿ ದುರ್ಗಾದೇವಿ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸೌಭಾಗ್ಯವನ್ನ ಕರುಣಿಸಲಿ ಎಂದು ಅರಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ಕನ್ನಡ ಸಾರಸತ್ವ ಲೋಕದ ಯುಗದ ಕವಿ, ಜಗದ ಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ರಾಷ್ಟ್ರಕವಿ ಕುವೆಂಪು ವಿರಚಿತ ಚಂದ್ರಹಾಸ ನಾಟಕ, ಮೂಡಲಪಾಯ ಯಕ್ಷಗಾನ ಬಯಲಾಟ ಪ್ರದರ್ಶನ, ಯಕ್ಷರಂಗ ಮೈಸೂರು ಇವರಿಂದ. ನಿರ್ದೇಶನ ಟಿ. ತಿಪ್ಪಣ್ಣ. ಬೆಳಕು ಮತ್ತು ರಂಗಸಜ್ಜಿಕೆ ನರಸಿಂಹ ಕುಮಾರ್. ಸಂಗೀತ ಸಂಯೋಜನೆ ಬಿ.ಆರ್. ರಮೇಶ್. ಭಾಗವತರು ಕಾರ್ತಿಕ್ ಎಸ್. ಮದ್ದಳೆ ಟಿ.ಎಸ್. ರವೀಂದ್ರ ತಲಕಾಡು. ಮುಖವೀಣೆ ರಮೇಶ್ ಮಾಲೂರು. ನೃತ್ಯ ಸಂಯೋಜನೆ ವಿದೂಷಿ ನೇತ್ರ ಎಸ್. ಹೆಜ್ಜೆ ಕುಣಿತ ಶಂಕರಪ್ಪ ಎ.ಬಿ. ಪ್ರಸಾದನ ಮತ್ತು ವಸ್ತ್ರಾಲಂಕಾರ ಡಿ. ಅಶ್ವಥ್ ಕದಂಬ. ಸಹಾಯ ಸವಿತಾ ಡಿ. ನಾಗೇಶ್. ಪ್ರಚಾರ ರಾಜಶೇಖರ್ ಕದಂಬ. ಇದೀಗ ರಾಷ್ಟ್ರಕವಿ ಕುವೆಂಪು ವಿರಚಿತ ಚಂದ್ರಹಾಸ ನಾಟಕದ ಮೂಡಲಪಾಯ ಯಕ್ಷಗಾನ ಬಯಲಾಟ ಪ್ರದರ್ಶನ ಇದೀಗ ನಿಮ್ಮ ಮುಂದೆ.
ಸಭೆಗೆ ಆಗಮಿಸಲು ಕಾರಣವೇನೆಂಬುದನ್ನು ತಿಳಿಸಬೇಕೈ ಮಾತೆ ಜಗದ್ವಿಖ್ಯಾತಿ. ಹಾಗಾದರೆ ನಾವು ಈ ವರಸಭೆಗೆ ಆಗಮಿಸಲು ಕಾರಣವೇನೆಂದರೆ ಇಲ್ಲಿ ಆಗಮಿಸಿ ಆಸೀನರಾಗಿರುವ ಕಲಾಭಿಮಾನಿಗಳನ್ನು ರಂಜಿಸಲೆಂದು ಯಕ್ಷರಂಗ ಮೈಸೂರು ಎಂಬ ನಿಮ್ಮ ತಂಡದ ಕಲಾವಿದರು ಕುವೆಂಪು ವಿರಚಿತ ಚಂದ್ರಹಾಸ ಎಂಬ ಮೂಡಲಪಾಯ ಯಕ್ಷಗಾನ ಆಟವನ್ನು ಅಭಿನಯಿಸುವರಿದ್ದೀರಿ. ಇನ್ನು ನಿಮ್ಮ ಆಟಕ್ಕೆ ಯಾವುದೇ ವಿಧವಾದ ವಿಘ್ನವೂ ಬಾರದಂತೆ ಆಟವು ಯಶಸ್ವಿಯಾಗಿ ಮೂಡಿಬಂದು ಇಲ್ಲಿ ನೆರೆದಿರುವ ರಸಿಕ ಪ್ರೇಕ್ಷಕರ ಮನಸ್ಸನ್ನು ರಂಜಿಸಲೆಂದು ಆಶೀರ್ವದಿಸುತ್ತೇನೆ. ಇನ್ನು ನಾನು ಬಂದ ಕಾರ್ಯವಾಯಿತು. ನನ್ನ ಲೋಕಕ್ಕೆ ನಾನು ತೆರಳುತ್ತೇನೆಂದು ತಿಳಿಯುವಂತರಾಗಿ ಭಾಗವತರೇ ಆಗಬಹುದು ತಾಯಿ.
ತಂದು ತಂದೆ ತಾಯಿಗೆ ಸಿರಿಗಳೆಲ್ಲ ಅಕ್ಕನೆಯ ಸಾಹಸದಿ ರಕ್ಷೆಂಟು ಪರ ಕಟ್ಟದಿಂಪಾರಾಗಿ ಪರ ಕಟ್ಟದಿಂಪಾರಾಗಿ ಕಡೆಗೆ ಕುಂತಲ ಬೀದಿಯಲ್ಲಿ
ಇಂತೇನ ನೋಡುತ್ತಿರುವಿರಿ ಪುರೋಹಿತರೇ? ತಿಂಗಳ ನೆನಗುವ ಕಾಂತಿಯ ಮುಖದ ಬಾಲಕನ ಗೋಪುರವನ್ನು ನೋಡು, ಅನಿಲ್ಗಳ ಬೆಳಗ್ಗೆ ಎಸೆಯುವ ತನ್ನ ಗದಿನ ನೋಡು, ಇಂತಿ ಹನುಮನ ಮೋಹಿಸಿ ಅದರೊಳಗೆ ಅತಿಶಯ ಪುರೋಹಿತರೇ. ಆರಸುತ್ತ ನೀ ತರುಣ, ಎಲ್ಲಿಂದ ಬಂದಿ ಏನು? ಹಿಂದಾಮಗನ್ ಕಂಡ ನೆಲ ಇಲ್ಲವೇನೆ? ಈ ಪರಿಯು ನೆನಪಿಲ್ಲ. ಅನಾಥರಾಗಿಯ ಬಾಲರಿ ಮಹಾಪುರದಲ್ಲಿ ಎತ್ತರ ವನಕ್ಕೆ ಆರ ಸುತನಕ್ಕೆ ರಾಜ ಕಾರ್ಯದಲ್ಲಿರುವ ನಮಗೆ ಅದರ ಚಿಂತೆ. ಅನಾಥ ಮಾತ್ರವೇ ನೆನೆಸಿದ ಮುನಿರಾತನು ಬಾನ್ ರಾಜ ಚಿಹ್ನೆಗಳು ಎಂಟು ಶೋಭಿಸುವ ಮೈಯಲ್ಲಿ ಮಗದ ತೇಜವ ನೋಡು. ಆರ್ದು ಬೇಡ ಚಾರುತ್ತರ ಲಕ್ಷಣಗಳಿಗೆ ಮೆರೆಯುತ್ತ ಬೀತನು ನೀ ಇರಿಸಿಕೊಂಡು ರಕ್ಷಿತು ಹೊರಗೆ ಒಳಿತತ್ತು. ಕಳೆದು ಕೇಳಿ ಆತ ಮಾರ್ಗ ಕಂದ ಬಾಯಿಲಿ ಏನು ತೇಜಸ್ಸು! ನಿರ್ಮಲ ಮುಖ ಕಳಕಳಿಸಿ ನಗು ನಿನ್ನ ಹೆಸರು? ನನಗೆ ಗೊತ್ತಿಲ್ಲ. ನಿನ್ನ ತಂದೆ? ನಿನ್ನ ತಾಯಿ? ವಿಚಿತ್ರ. ನಿನಗೆ ಉಳಿಸಲಿಕ್ಕೂವರ ಆರವಳು ಎಲ್ಲಿ ಹೇಳು? ಪುರೋಹಿತರೇ, ಹೀಗಿರಲಿ, ವಿಚಾರಿಸಿದರೆ ಆಯ್ತು. ಆಮೇಲೆ ಹೊತ್ತಾಯ್ತು ರಾಜ ಕಾರ್ಯಕ್ಕೆ, ಬನ್ನಿ. ನಾಡಾಡಿ ಬೀದಿ ಮಾಲಕ ಯಮನಾಡಿಂಗೆ ದೊರೆಯಪ್ಪನೆಂದು ಜೇನಾಧಾರಣಕ್ಕೆ ದೈವ ಚಿತ್ತಂ ಪುರುಷ ಪ್ರಯತ್ನವಂ ಮಾಡ್ಬೆ ನಾನ್ ಚೇಳು ಮರ್ಯಾದೊಡೆ ಚೇಳು ಮರ್ಯಾದೊಡೆ ಹುರಿಯು ಮಸುಳೆಯಾದೊಡೆ
ನೆತ್ತರಿನ ಕಲೆ ಇದೆ ನಿಮ್ಮ ಮೈ ಕೈಗಳಲ್ಲಿ. ಸೆರೆಹಿಡಿದ ಮೇಹುಕವರನ್ನು ಈಗಲೇ ಕಾಲ್ಮಂದಿ ಹೌದೀಯ ಏನು ಸಮಯವಾಗಲಿಲ್ಲ. ಮತ್ತಾವುದಾಸೆ ಮೆಸೇಜ್ ಕಾರ್ಯ ಕೈಗೂಡುವುದಿದೆಯ ಆಳುವನು ಎಚ್ಚರಿಕೆ. ಪಟ್ಟಣದ ಜನರ ಚಿಕ್ಕವರೆಲ್ಲ ದೂರಗೊಂಡಿ ಹಲವನು ಮನೆ ಮನೆಯ ಮುದ್ದಾಗಿ ಬೆಳೆದಿವನು. ತಂದೆ ತಾಯಿ ಇಲ್ಲದ ಅನಾಥನ್ ಅಜ್ಜಿಯೊಳನಿವನಂತೆ. ಆ ಪಾಳ್ಗುಡಿಯ ಬಳಿಯ ಹೋಳ್ಗುಡಿಸಿಲಲ್ಲಿ ನೀವವನ ನೆಲೆ ಹರಿತು ಈ ಇರುಳೆ ಮನೆಯದಂತೆ ಆ ಮುದುಕಿಯ ಕೊಂದು ನಂತರದಳ ಆ ತರುಣವನ್ನು ಸಂಹರಿಸಿ ಕುರುಪು ತೊಂದರೆಗೆ ತೋರಬೇಕು. ತಿಳಿಯಿತೆ ತರಳನಂದವ ಕಂಡು ಎದೆ ಕಡಕದಿರಿ. ರೋದನಕ್ಕೆ ಉರುಳಾಗಬೇಡಿ. ರೋದನವ ಕೇಳಿ ಕೇಳಿ ಎಮ್ಮ ಕಿವಿಗಳು ಕಿವುಡೆದ್ದು ಹೋಗಿದೆ ಜೀಯ. ಕೊಳ್ಳಿ ಕೊಳ್ಳಿ ಮುಂಗಡ ಬಿಟ್ಟನ್ನು ಮೇಲೆ ಬಹುಮಾನವಿದೆ ನಿಮಗೆ. ಇದಕ್ಕೆ ಮಿಗಿಲ್ ಮತ್ತೆಲ್ಲಿಯಾದ ನಮ್ಮ ತಪ್ಪಿ ನಡೆದರೋ ನಿಮಗೆ ಕಾದಿಹುದು ನರಕ ಕಂಪನ ಘೋರ ಶಿಕ್ಷೆ. ಘೋರ ಶಿಕ್ಷೆ ಬರುತ್ತೇವೆ. ಇವನು ಎದುರಿನಂತೆ ಕಾಣ್ತಿದೆಯಲ್ಲ, ನೋಡೋಣ. ಎದ್ದು ಕುಳಿತು ಬಿಟ್ಟನಲ್ಲ. ಯಾರೋ ಬಲವಾಗಿ ಬೆನ್ನಿಯೋಳಂತಾಯ್ತು. ಯಾರು 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 ನಿನಗೇನು ಬರಲು ಸಾಯುವೇನ? ನಿಜವಾಗಿ ಯಾರೋ ಬೆನ್ನಿನ ಮೇಲೆ ಬಲವಾಗಿ ಹೊಡೆದಿದ್ದಾಯ್ತು. ಈಗಲ್ಲ, ಇವನನ್ನು ಮುಂದೆ ಹೊರಗಾಗುವುದು. ನಡುವುದಿಲ್ಲ, ನನ್ನ ಕೈಯಿಂದ ಆಗುವುದಿಲ್ಲ. ಆಗೋದಿಲ್ಲ ಆಗೋದಿಲ್ಲ. ನನ್ನ ಕೈಯಲ್ಲಾಗುವುದಿಲ್ಲ. ನೀನೇ ಬೇಕಾದಷ್ಟು ನೋಡುತ್ತೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಇವನ ಮಗವನ್ನು ನೋಡ್ತಿದ್ದರೆ ನನ್ನ ಮಗನ ನೆನಪಾಗುತ್ತಿದೆ. ನಾನಿವನನ್ನು ಕೊಲ್ಲಲಾರೆ. ನನಗಿವತ್ತು ಸಾಕಿದೆ. ಆಹಾರ ಮತ್ತೆ ಕೆಲಸ ನೀನೇ ಬೇಕಾದ್ರೆ ಕೊಡು. ಅಯ್ಯೋ ಘೋರ ಶಿಕ್ಷೆ. ಕೊಲ್ಲುವೆಯೋ? ಇಲ್ಲ, ಕೊಲ್ಲು. ಕೊಲ್ತಾರಂತೆ ಕೊಲ್ತಾರೆ.
ಹೇ ಮಾಡ ಕತ್ತಿ ಎತ್ತು ಕತ್ತರಿಸು ನೀವೇ ಮಾಡು. ಹೇಳಿ ಕೊಲ್ಲುವ ಸಮಯದಲ್ಲಿ ಇವರಿಗೆ ಯಾವುದಾದರೂ ಒಂದು ಚಿಂತೆ, ಮೊದಲ ಚಿಂತೆ ಅವನಂತೆ ಕಾಣುತ್ತಾರೆ ಎಂಬ ರೋದನ. ನೀನು ಕೊಲ್ಲದಿದ್ದರೇನಂತೆ, ನಾವೇ ಕೊಲ್ಲುತ್ತೇನೆ. ಕೊಲ್ಲು ನೋಡು. ನೀನು ಅಂದು ಪಡೆದುಕೊಂಡು ನಗುವುದು ಬೇಡ. ನನಗೆ ಸಿಟ್ಟು ಬಂದರೆ ಹೇಳಿ ಅಂದು ಆ ವರ್ತಕನ್ನ ಸಾಯಿಸಲು ಎದುರಿಲ್ಲ. ಆ ಸೈನ್ಯಾಧಿಕಾರಿ ಕತ್ತನ್ನು ಕಸ 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 ಅಂತ ಕುಯ್ಯಲು ಏಸಲಿಲ್ಲ. ಸೈನ್ಯಾಧಿಕಾರಿಗೆ ಚುಚ್ಚಿ 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 ಸಾಯಿಸಲು ಅಳುತ್ತಲಿಲ್ಲ. ಏಕಚಿತ್ತಿ ಹುಡುಗರಿಗೆ ಇರುತ್ತಿದೆಯಲ್ಲ. ಏ ಮಂಕೆ ಹಾಸ್ಯ ಮಾಡುವ ಮಾತು. ನಾನು ಇವನನ್ನು ಕೊಲ್ಲುತ್ತಿದ್ದೆ, ಆದರೆ ಇವನು ಅವರಲ್ಲ. ಅದಕ್ಕೆ ಎಲ್ಲೋ ಇಲ್ಲಿ ಅಂದ್ರೆ ಈ ಕಡೆ ಅಲ್ಲ. ಎಲ್ಲಿ ಈತನ ಹಾಲಿನಲ್ಲಿ 6 ಬೆರಳುಗಳಿವೆ. 6 ಬೆರಳುಗಳು. 1 2 3 4 5 6 ಮಾರಿಯೇ ಕೊಟ್ಟಳು ಈ 6ನೇ ಬೆರಳನ್ನು. ಇದು ನಮ್ಮನ್ನು ಉಳಿಸಿದ್ದು, ಇವನನ್ನು ಉಳಿಸಿದ್ದು. ಕಡ್ಯ ಒಂದು ಕೆಲಸ ಮಾಡೋಣ. ಕಡೆಯಿಂದ ಬಂದು ನನ್ನ ತೆಗಿಯಾಗಿ ಇರಬೇಕು. ಈ ಕಗ್ಗದಿಂದ ಆತನ 6 ಬೆರಳನ್ನ ಕತ್ತರಿಸಿ ತೆಗೆಯುತ್ತೇನೆ. ಕೊಟ್ಟರೆ ಬಹುಮಾನ ಸಿಕ್ಕಿದೆ. ನೋಡಿ ಮಾಲಾದ್ರಿ ತೋರಿಸ. ಕೃಷ್ಣ ಮೃಗವನು ಕಾಣದೆ ಕೃಷ್ಣ
ಅಳುವುದಲ್ಲಿ ಮುಕುಂದನನ್ನು ಕರೆಬರ. ಓ, ಈ ಪಸುಲೆ ಬರಲಿ ಒಣ್ಣೆದಂತಿದ್ದು ಶ್ರೀಹರಿಯ ನಾಮ. ಹೆದರದಿರು ಬಾಲಕನೇ, ಏನಾಗಿದೆ ನಿನಗೆ ಚಂದ್ರ? ಇದೇ ನಿತ್ಯ ಆರವನ್ ಇಲ್ಲಿಗೆ ಎಂತ ತಂದಿದೆ? ಬಾಣ ಮುಚ್ಚಿದೆ ನಿನಗೆ ಚಂದ್ರ. ಶ್ರೀಹರಿ ಶ್ರೀಹರಿ ಕುಯ್ದು ಕಾಲ್ಬೇಡ. ಆಳ ಕಚ್ಚಮಿದು ಹೇಳಿ ಕುಮಾರ. ಸಾವಧಾನ. ಎಲ್ಲಿಂದ ತಂದ ನಿನ್ನ? ಆವ ಊರು ಆವ ಹೆಸರು ನೀನ್ ಆರವಂ ಕಂದ. ನಿನ್ನ ಪಿತನಾರು ಶ್ರೀಹರಿ. ಊರ ಹೆಸರನ್ನು ಬೇಡಲಾರೆಯ? ಇರಲಿ ಮಗು, ನಿನ್ನ ಬೆರಳನ್ನು ತೊಡೆದು ಮದ್ದಿರ್ಕುವೆನು. ಗುಣವಾಗ ಹೆದರದಿರು ಬಾಲಕನೇ, ನಿನ್ನನ್ನು ನಮ್ಮೂರಿಗೆ ಕರೆದೊಯ್ದು ಶುಶ್ರೂಷೆಗೈದು ಸಲಹುವೆನು. ನಾನು ನಿನ್ನ ಶ್ರೀಹರಿಯ ಕಿಂಕರ. ಹೆದರದಿರು. ನೋಡಿದರೆ ರಾಜಪುತ್ರನಂತಿರದಿ ತೇಜಸ್ವಿ, ಶ್ರೀಹರಿಯ ದಿವ್ಯ ಪುತ್ರನ ಬಿಟ್ಟಂತೆ ರಾಜಪನು. ನೆನೆ ನಾಥನವೇ ಸಂಕಟದ ಈ ಸಮಯದಲ್ಲಿ ಎನ್ನ ಪುಣ್ಯತ್ವ ಕಲಿಸುತ್ತಿದ್ದು ನನ್ನ ಮಡದಿ ಮೇಧಾವಿಯ ಪಂಚತನ ಬಿಟ್ಟು ಹೋಗತ್ತು. ಸಫಲ ಮಾಡಿದಾಕೆಯ ಮಹಾವ್ರತ. ಕತ್ತಲ ಮನೆಗಿಂದು ಮಳಿಗಿ ನಾನು ನಿನ್ನ ಶ್ರೀಹರಿಯ ಕಿಂಕರ. ಹೆದರದೆ.
ಗೋಮೇಧಿಕದ ಓದಿಗೆಗಳು ಥಳಥಳಿಸುತ್ತಿಹ ಪುಷ್ಯರಾಗದ ಕೊಳೆಗಳು ಎಸವ ಮಾಣಿಕಂಗಳ ಲೋಬೆ ಮುತ್ತುಗಳ ಸೂಸುಕಂ ಬಿಸುಪ ಪವಳದ ಪುತ್ತಳಿ ಪೊಣ್ಣ ಪೊದಿಕೆ ಕಂಗಳಂ ಕುರುಡುಗೈಯುವ ತೆರದಿ ಉರಿಯುತ್ತಿರುವುದರ ಮನೆ ಈ ಕುಲವೋ ಭೂತಳದ ವೈಕುಂಠದಂತಿಹುದು. ಓ ಚಂದ್ರಹಾಸನ ಕೂಡಿ ಕುಳಿಂದಗನೆ ಬರುತ್ತಿದ್ದನು. ಏನ್ ಭದ್ರ ರೂಪ ಆ ತರುಣನಿಗೆ. ಪುಣ್ಯವಂತನೇ ಧೃತಂ ಕುಳಿಂದಕ ಚಂದಾದಿಂದಲಿ ಬಂದ ಚಂದ ಬಯಸುವೆ. ಪೂಜ್ಯರಿಗೆ ಹೊಂದಿಬೇಕು. ನಿಮ್ಮ ಒಳ್ಳೆತಕ್ಕೆ ಬಟ್ಟೆಯ ಬಳಕೆ ಇಲ್ಲಿ ಗಡಿದಿದ್ದೀರಿ. ನಾವಿಂದು ತಡೆದು ಬಂದಿದ್ದೊಡೆ ಲೇಸಾಗುತ್ತಿದ್ದಂತೆ. ಅಂತಪ್ಪ ದಣಿವದೇನಿಲ್ಲ. ನಿಮ್ಮ ನಾಡಿನ ಮಾರ್ಗಗಳು ದಣಿವಿಗೆ ಅವಕಾಶವನ್ನೇ ಕೊಡವು. ಏನ್ ಸೊಗಸು, ಏನ್ ನುಡುಪು. ಸಾಲು ಮರಗಳೇನು, ಪಸು ಮಂಟಪಗಳೇನು, ಅರವಟ್ಟಿಗೆಗಳೇನು. ತಣಿವಿನೆಲ್ಲದ ಕಣ್ಣಿಗೆ ದಣಿವನೆಸೆಗವು ಹೇಗೆ. ತಮ್ಮ ಈ ಶ್ಲಾಘನೆಯ ಪರಮಪದದ ನಮಗೆ ಈ ಕುಮಾರನ ಮೇಮೆಯಲ್ಲಿ ನಾಡಿಗೀ ಸೊಗ. ಓ ಈತನೇ ನಿನ್ನ ಸುಕುಮಾರನು? ವಿಪಿನದೋಳ್ ನನಗೆ ಕುಮಾರಕನ ಮುಂಗೈದ ತಪದ ಫಲದಿಂದ ತಾವೇ ದೊರಕಿಕೊಂಡನು. ಈತನ ಕೃಪೆಯಿಂದ ತಾವೇ ಪಾಲಿಸಿರುವುದು. ಈತನ ಉದಾನಾಥ ಬಾಲಕಂ ಕಾಲ್ಬೆರಳೆ ಸಾಕ್ಷಿ. ಚಂಡಾಲನಿಗಿಂತ ವಂಚನೆ ಮಾಡಿ ಹರೇ. ಕುಳಿತಕ ನಿನ್ನ ಈ ಕುಮಾರನ ಕಂಡೊಡನೆ ಮೂಡಿಸುತ್ಸವ ಮೆನೆಗೆ ನಿನ್ನ ಸಿಂಹಾಸನಕ್ಕೆ ಈತನೇ ಮುಂದೆ ಮಹಾರ್ಣನಂತೆ. ತಮ್ಮ ವಿಶ್ವಾಸದೊಡೆ ಚಂದ್ರಹಾಸಂಗೀತಂಗೆ ಹೃದಯ ಸಿಕ್ಕಿ. ಮರೆತಿದ್ದೆ. ಮಗ ಉದರಂಗೆ ಅವಸರದ ಪತ್ರವೊಂದನ್ನು ಕೊಡುವೆ. ಈಗಲೇ ಚಂದ್ರಹಾಸನೆಯೇ ಅದನ್ನು ಕೊಂಡೊಯ್ಯಲ್ಲ ಎಡೆಗೆ. ತಮ್ಮ ಮಾಡ ಪೂಜ್ಯರೇ, ಲೇಖನವ ಬರೆದುಕೊಳ್ಳಿ. ಶೀಘ್ರದಲ್ಲಿಯೇ ಹೋಗಿ ಕಾರ್ಯವನ್ನು ಪೂರ್ತಿಗಳಂತೆ ತೆಗೆಬರೆ. ನೀನು ಹೋಗುವ ಕಾರ್ಯ ಗೌಪ್ಯವೆಂದೆನಿಸು. ಅಪ್ಪಣೆ, ನಾವಿನ್ನು ಹೋಗಬೇಕು. ಸಂತೋಷ. ಏನು ಧೌಮ್ಯ ಉತ್ಸಾಹ ಆ ತರುಣನಿಗೆ. ನಾನೀಗಲೇ ಲೇಖನವನ್ನು ಸಿದ್ಧಗೊಳಿಸುವೆನು.
ಪತ್ರಿಕೆ ಇಲ್ಲಿ ಓದುವೆ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮದಿ ತನ್ನ ಮಗ ಮದನಂಗೆ ಅಂದ್ರೆ ಮಿಗೆ ಪರಿಸಿ ನೇಮಿಸಿದ ಕಾರ್ಯವನ್ನು ಈ ಚಂದ್ರಹಾಸ 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 ಎಷ್ಟು ಸೊಗಸಾಗಿದೆ ಈ ಹೆಸರು, ಎಂತ ಒಳ್ಳೆಯ ಹೆಸರು ಚಂದ್ರಹಾಸ. ಈ ಚಂದ್ರಹಾಸ ಮಹಾಯುತನ ಬಗೆ ಮೇಲೆ ನಮ್ಮ ಸೀಮೆಗಳ ಸಾಧಕ ಸಂದೇಹವಿಲ್ಲವಿದಕ್ಕೆ ಸಾಮಾನ್ಯದವ ಇವನಲ್ಲ. ಇದರರಿಯುವುದು ಹೊತ್ತು ಬೆಳೆಯದೆ ಬಂದ ಬಳಿಕಿವನ ಕುಲ, ಶೀಲ, ವಿದ್ಯಾ, ವಯೋ, ವಿಕ್ರಮಾಂಗಗಳನ್ನು ಈಕ್ಷಿಸುತ್ತಿರದೆ ವಿಷವ ಮೋಹಿಸುವಂತೆ ಕೊಡುವುದೀ ತಂಗೆ ನೀ. ಇದರೊಳಗೆ ಉತ್ತರೋತ್ತರ ಮಪ್ಪುದು. ಬೇಗ ಚಂದನಾವತಿಯಿಂದ ರಾಜ್ಯ ಕಾರ್ಯ ಮುಗಿಸಿ ಬರ್ಪೆರು. ಎನ್ನ ಚಿತ್ತ ನೀನರಿದ್ದು ಹಿಂಜರಿಯದಲೇ ಎಲ್ಲ ಪೂರೈಸು ಯುಕ್ತಿಯಿಂದ. ವಿಷಮ ಮೋಹಿಸುವಂತೆ ಇದರ ಅರ್ಥ ಏನು? ಈ ತರಹದ ಮುಕ್ತ ಹೋಗುವಂತೆ ವಿಷಮ ಮೋಹಿಸುವಂತೆ ಕುಸಿ ಕುಸಿ ತೆಗೆ ತೆಗೆ ಚೆಲುವನಾದ ವರನ ಕಂಡು ನಿಶ್ಚಯಿಸಿ ತಡೆಯದಿ ತಂಗೆ ನಾ ಮೋಹಿಸುವ ತೆರದಿಂದೆ
ಈತನು ಬಂದಿದ್ದಲ್ಲಿ ಇವನ ಕುಲ ಶೀಲ ವಿದ್ಯೆ ಅರಸಬೇಡ. ಈತ ನಮಗೆ ಮಹಾಯಿತನೆಂದು ಮುಂದೆ ನಮ್ಮ ದರೆಗೀತನ್ ಅರಸನಹನೆಂದು ಈತನ ಕುಲ ಶೀಲ ವಿದ್ಯೆಗೆ ಅರಸಬೇಡ. ಈ ನೀತಂಗೆ ವಿಷಯೇ ಮೋಹಿಸಿಕೊಡುವುದೆಂದು ತಂದೆ ಅಣ್ಣಗೆ ಬರಹಿ ಕಳಿಸಿದ ಪತ್ರಿಕೆಯೇ ತಪ್ಪದಿತ್ತು. ಚೆಲುವನಾದ ವರನಂ ಕಂಡು ನಿಶ್ಚಯಿಸಿ ತಡೆಯದಿ ತಂಗೆ ನಾ ಮೋಹಿಸುವುದರನಿಂದೆ ಕೊಡುವುದೆಂದೆನ್ನ ವಿಧನೀತನ ಪ್ರೊಫೆಸರ್ ಪಲ್. ಕೂಡದಿರದೆನ್ನ ಮನದೇಳಿಕೆ ಪತ್ರಿಕೆ ಎಡೆದಿ ಬರೆದಕ್ಕರ ಬೀಳಿತೊಡೆ ಅದರಿಂದ ಕೆಡುವುದಕ್ಕದ ಕಜ್ಜು ತಪ್ಪಿದ ಲಿಪಿಯೋಳ್ವ ಕಾರಮಂ ಕೊರೆದು ಅಲ್ಲಿ ಗೊಪ್ಪುವ ಏ ಕಾರಮಂ ಈ ಮಾಮರದ ವ್ಯಾಸಮಂ ತೆಗೆದು ತಿದ್ದಿ ಓದು ಪ್ರತಿ ವಿಷಯೇ ಮೋಹಿಸುವಂತೆ ವಿಷಯೇ ಮೋಹಿಸುವಂತೆ ವಿಷಯೇ ಮೋಹಿಸುವಂತೆ ಈಗ ಸರಿಯಾಗಿ ಬರ್ತಿದ್ದೇನೆ. ಈ ನನ್ನ ಸಖಿಯರು ನನ್ನನ್ನು ಬಿಡುವಂತಿಲ್ಲ. ಬರ್ತಿದ್ದೀನಿ. ನಾನು ಬರೆದಿರುವುದೇನು ನೀನು ಮಾಡಿರುವುದೇನು ತಿರುಪೆ ಬೇಡಿನು ನಡೆ
ತಂದು ನನ್ನ ಮಗಳಿಗೆ ಮದುವೆ ಮಾಡಿದ್ದೇಯಾ? ಮೂರ್ಖ! ನಿನ್ನ ದೊರೆತನಕ್ಕಾಗಿ ಜೀವನ ನಿನಗಾಗಿ ನೆತ್ತರಿಯ ಕಡಲಲ್ಲಿ ಮುಳುಗಿಹೆನು. ನಿನಗೇಕೆ ಸಾಮ್ರಾಜ್ಯ, ನಿನಗೇಕೆ ಅರಸುತನ, ಹುಟ್ಟು ನಿಲು ನನಗೆ ಹೀಗಿರಲೆಂದು ತಿಳಿದಿದ್ದು. ನಿನಗಿನ್ನು ವನವಾಸದ ಗತಿ. ಕಥೆ ಏಕಿದ್ದೀರಾ? ನಿಮ್ಮ ಆಜ್ಞೆಯ ನಿರೂಪಮ ಪ್ರತಿಪಾದಿಸಿದನು. ನಿಮ್ಮ ಆಣತಿಯಂತೆ ವಿಷಯಕ್ಕೆ ವಿವಾಹವನ್ನು ವಿರಚಿಸಿದೆ. ತಪ್ಪನ್ನು ನಿನ್ನ ದಕ್ಕಳದ ಕುರಿತು ನಿನಗೆ ಬಿಚ್ಚಗಳಿಸಿದ ಬೊಂಚು ಹಾರುವ ಹಾಳಾಗಿ ಹೋಗಲಿ. ಎಲ್ಲಿ ಎಲ್ಲಿ ಕೊಡು ಪತ್ರಿಕೆಯ ನೋಡುವೆನು. ಎಲ್ಲ ಸೇಫ್ ಆಗಿದ್ದೀರಾ? ಆಯ್ತು, ಆರಾಮ ಬನ್ನಿ. ಏ ಮದನ, ಬಾಯಿಲೆ ಬಾಯಿಲೆ ನೋಡು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ನಾನು ಸುಪ್ರೇಮದಿ ತನ್ನ ಮಗ ಮದನಂಗೆ ನೀನು ಮಿಗೆ ಪರಿಸಿ ನೇಮಿಸಿದ ಕಾರ್ಯಂ ನಿನ್ನ ಕಾರ್ಯಂ. ಈ ಚಂದ್ರಹಾಸನವು ಮಹಾಯಿತ ನಮಗೆ ಮೇನ್ ನಮ್ಮ ಸೀಮೆಗೆ ರಸನಾದವು. ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ, ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರನಾಗುವನು ಎಂದೀತನಂ ಕಳುವಿದೆವು. ನಿನ್ನ ಬಳಿಗೆ ಹೇಳಿದ್ದೇನೆ. ಇದನ್ನರಿವುದು ಒತ್ತುಗಳೆಯದೆ ಬಂದ ಬಳಿಕಿವನ ಕುಲ, ಶೀಲ, ವಿತ್ತ, ವಿದ್ಯೆ, ವಯೋ ವಿಕ್ರಮಗಳ ವೀಕ್ಷಿಸುತ್ತಿರದೆ ವಿಷವ ಮೋಹಿಸುವಂತೆ ಕೊಡುವುದಿತ್ತಂಗೆ ನೀನು. ಪತ್ರ ಬರೋ ನೀನ ಓದಿಯಪ್ಪಯ್ಯ. ವಿಷಯ ಮೋಹಿಸುವಂತೆ, ವಿಷವ ಮೋಹಿಸುವಂತೆ, ವಿಷಯ ಮೋಹಿಸುವಂತೆ. ವಿಷಯ ಮೋಹಿಸುವಂತೆ ಕೊಡುವುದಿದ್ದಂಗೆ ನೀನು. ಅಯ್ಯೋ ಅಯ್ಯೋ ದುರ್ವಿಧಿಯೇ, ಅಯ್ಯೋ ಏನಾಯಿತು ಹೋಯ್ತು. ಮದನ, ನಿನ್ನ ತಪ್ಪಿದರ ನೆನಪಿಲ್ಲ. ಬರುಗದಿರು ಬೈದನೆಂದು ತಂದೆ ಬೈದರೆ ಕೋಪಬೇಕಿದೆಯಾ? ನನ್ನ ನೀಗಳೇ ಕರೆತರುವುದೆಂದು ದೂತರನ್ನು ಇವರು ಕುಂತಳೆ ಇಂದ್ರನು. ತೆರಳಲೆ ತೆರಳು. ಕಳುಹಿಸಿಲ್ಲಿಗೆ ಆ ಚಂದ್ರಹಾಸನಂ ಬೇಗದಿಂದ. ಅಪ್ಪಣೆ. ಮುಟ್ಟದಿರು. ನೀನಿಂದು ವಿಷಯ ಅಲ್ಲ, ವಿಷ ಕನ್ಯೆ. ಹೊರಲಾಚೆ ಹೊರಲಾಚೆ.
ನನ್ನ ಕಣ್ಣ ಮುಂದೆ ನಿಲ್ಲಲು ಮೃತ್ಯು ಒಳಗಿದ ಹಿಂಗಲಾಟಿಗೆ ನಗೆ ನಿಂಗಲಾಟವನ್ನು ನಟಿಸು ಈ ಮೊಗದಲ್ಲಿ ಮುಡಿದಲ ಗಪ್ಪಲ್ಲ ಕೆಣಗಂಪು ಸೂಸುತ್ತಿದೆ ನಿನ್ನ ಮೈ ಕಳಗೊಂಡಿರ್ಬಾರ್ಗೆ ನಿಲ್ಲದಿರು ನನ್ನೆದಿರು ನೀನು ಹೆಣ್ಣಲ್ಲ ಹೆಣ್ಣಿನ ವೇಷವನ್ನು ಹೊತ್ತ ಸುಡುಗಾಡು ಕಳಗಂತೆ ಚಂದ್ರಹಾಸ ವೀರವರ ಮಾರೈ ನೀ ನೆನ್ನೆಗೌ ದೂರವನಾಗಿರ್ತ ಇನ್ನಮಗೆ ಅಳಿಯನಾಗಿರಬೇಕು ಬಾ ಕುಳಿತಿಕೋ ಪೂಜ್ಯರೇ ದೂರದಿಂದ ಬಂದ ದಣಿವಿನ ತಮಗೆ ಆಯಾಸವೆಂಬಂತೆ ತೋರಿತು ಪೂಜ್ಯರಿಗೆ ವಂದನಮುಗೈಯನ್ನು ತಾವಿನ್ನು ಒಂದಿನಿತ್ತು ವಿಶ್ರಮಿಸಿಕೊಳ್ಳಿ ನಾನ್ ಬಂದಪ್ಪೆ ಅಂತಪ್ಪ ದಣಿವದೇನಿಲ್ಲ ದಣಿವೆಂದರೆ ರಾಜ್ಯ ಕಾರ್ಯದಿ ಮುಳುಗಿದಾತಂಗೆ ಮರೆತಿದ್ದೆ ನಾನೊಂದೆಮ್ಮಯ ಕುಲಾಚಾರಮು ವಂಶದಾಚಾರಮದು ಹೊರನಾದವಂಗೆ ಊರ ಹೊರ ಹೊರತೊಲಿತ ಚಂಡಿಕಾಲಯಕ್ಕೆ ನೀ ಸೂರ್ಯಾಸ್ತ ಸಮಯದೋಳ್ ಓರ್ವಲೆ ಹೋಗಿ ಗೌರಿಯಂ ಪೂಜಿಪುರು ಸರ್ವಮಂಗಳಯಂ ಪೂಜ್ಯರೇ ತಪ್ಪದೆ ಹೋಗುವೆಂದು ಜಗದಂಬೆಯರಿಗೆ ಓರ್ವನೆ ಹೋಗಬೇಕು ಕುಲಾಚಾರಕ್ಕೆ ಭಂಗ ಬಪ್ಪದು ತಪ್ಪಿದರೆ ಮುಡಿಯುವ ಚಂಡಿ ಕೇಳುವುದು ನಾಡಿಂಗೆ ಸಂಪ್ರದಾಯ ಕಿರಿತು ಭಂಗಬಾರದಂತೆ ನಡೆಯುವುದಿಲ್ಲ ಕರ್ತವ್ಯ ನಿನ್ನ ರಾಜ್ಯವ ನೋಡಿ ನನಗೆ ಸಂತಸವಾಯಿತು ನಿನ್ನ ತಂದೆಯ ಕೂಡ ನಾಡಿನೆಲ್ಲ ವಾಸುತ್ತಿ ಬಂದಿ ಹೇಳು ಶ್ರೀಹರಿಯ ಕೃಪೆ ನಿಮ್ಮದೇ ಮೇನ್ ನಿನ್ನೊಂದು ಪರಾಕ್ರಮ ನೀನಿನ್ನು ತೆರಳು ಚಂಡಿಕಾರಾಧನೆಗೆ ಅಪ್ಪಣ ಪದ್ಧತಿಯು ಮೀರುವುದು ತರವಲ್ಲ ಮಾವನಿಗ ತಿಳಿಯೇ ಕೋಪಗೊಳ್ಳದೇ ಇರಲು ಚಂದ್ರಾಸ ಮಂತ್ರಿ ಏತಕ್ಕೆ ಅಂತ ವರ್ತಿಪನೋ ನಾನರಿಯೇ ದಿಶೆ ಮದನರ ಬೈದು ತನ್ನ ಸತಿಯಂ ತಾರಕಾಕ್ಷಂ ಬಡಿದು ಸೇವಕರ ನಿಂದಿಸಿ ಮದುವೆ ಕೈ ತಂದ ಕಮಲಮುಖಿಯರನ್ನು ದೂರಿ ಸಿಟ್ಟಿನ ದೂರಿದರಂತೆ ವೀರಸೇನ ರಾಜ್ಯಕಾರಗಳೇನೋ ಕೋಪ ಉಂಟಾಗುವುದೋ ಏನೋ ಅವನೊಡೆ ನನಗೇಕೋ ಸಂದೇಹ ಹುಚ್ಚನಂತಾಡುವನು ಚಂದ್ರಾಸ ಅಲ್ಲಿ ನೋಡು ಅದನ ಬರುತ್ತೀವನು ನಾನೀಗಲೇ ಹೋಗುವೆನು ಕುಂತಳೆ ನಡೆಗೆ ಸರಿ ಜೋಪ Yeah.
ಬರುತ್ತಿದೆ ಕತ್ತಲೆಯ ಮುಂಬತ್ತು. ಹಕ್ಕಿ ಹಿಂಡಾಗಿ ಹಾರಿಯ ಗೂಡಿಗೆ ಬಿತ್ತ ನಭದಲ್ಲಿ ಚುಕ್ಕಿಗಳು ಮಿನುಗುತ್ತಿವೆ. ಅತ್ತ ದಿಗಂತದಿಂದೇಳಿದ ಮೋಡಗಳು ಮಿಂಚುತ್ತಿವೆ. ಗುಡುಗು ಕೇಳುತ್ತಿದೆ. ದೂರದ ಆ ವಿದ್ಯಾಲಯದ ಪೊಂಗಲಸವೆಂದು ಕಿಕ್ಕಿರಿದ ಮರದೊಳಿರ ಕಣ್ಣೆತ್ತಿಯ ಮೀರಿ ಮೇಲೆದ್ದು ಮಿರುಗುತ್ತಿದೆ. ವೈಗು ಗುಂಪಿನ ಛಾಯೆಯಲ್ಲಿ ನೆತ್ತರಿ ಸೋರ್ವ ರುದ್ರ ಕಾಳಿಯ ಜೋತಕ್ಕೆ ನಾನಗೆಯಬಹುದು. ಸಮಯವಾಯಿತು, ವಿಕಾಲಯಕ್ಕೆ ಹೋಗುವೆನು. ವಿಷವ ಮೋಹಿಸುವಂತೆ ಎಂಬುದು ವಿಷಯೇ ಮೋಹಿಸುವಂತೆ ಎಂಬುದೆಂತಾಯಿತು? ವಿಧಿಕೃತವೋ ತನ್ನ ಮೋಸವೋ ಅಲ್ಲದಿರೆ ಬರೆದವನ ಮರೆವೋ ಅಲ್ಲದಿರೆ ಆ ಚಂದ್ರಹಾಸನದ ವೃಷಯೋ? ಏನದು ಮಗಳು? ಅದು ಏನದು ಮಗಳ ಬೇಗದಿ? ಅದು ಕಾಲರವ ಬುದ್ಧಿಯಂ ಕೇಳುದು ಚಂದ್ರಹಾಸ ಪ್ರಭುಗೆ ತನ್ನ ಕುವರಿಯಂ ಗಾಂಧರ್ವ ವಿವಾಹಂ ರಾಜ್ಯ ಸಹಿತಂ ದಾರೆ ಎರೆದಿತ್ತು. ತಾಂ ಸಕಲ ಸೌಭಾಗ್ಯಂ ತ್ಯಜಿಸಿ ಯೋಗ ಸಿದ್ಧಿಯಂ ಪಡೆಯೇ ವನವಾಸಕ್ಕೆ ತೆರಳಿದರು. ನಿಜವಲ್ಲದಿವೆಯೋ? ನಿನ್ನ ಮರಣರಾಜ್ಯಪಾಡುತ್ತಿರುವೆಯೋ ವರಳ ಪಿಶಾಚಿ? ಒಡೆಯ, ಕುಮಾರರು ಒರೆದುದನೆ ನಾನು ಒರೆದಿಹೆನು. ನನ್ನದೆಂಬುದು ಒಂದಿನಿತೂ ಇಲ್ಲ. ಎಲ್ಲಿ ಹೋದೋ ಮದನ ಕುಮಾರನೆಲ್ಲಿ ಹೋದೋ? ಅರಸಂಗೆ ನೆರವಾಗುತ್ತಿಹನೇ ಚಂದ್ರಹಾಸಂಗೆ ಪಟ್ಟಾಭಿಷೇಕ ಉತ್ಸವಂ ಗೈವ ಸಂಭ್ರಮದಿ. ಮೂಡ ಮೂಡ ನಾನೆದ್ದಳು ಸತ್ತರೆಂದು ತಿಳಿದರೆ ಆ ದ್ರೋಹಿಗಳು ವಿದ್ರೋಹಿಗಳು ಮಲಿಗೊಳ್ಳದಿರಲು ನನ್ನ ಕೋಪ ಕಾಳಿ ಆ ನೀಚಕ್ಕರೆಲ್ಲರೂ. ಹೌದೌದು ಜಿಯ, ಮದನ ಕುಮಾರರು ಪೂಜೆಗಾಗಿ ಹೋಗುತ್ತ ಪೂರ ಹೊರಗಣ ಚಂಡಿಕಾಲಯಕ್ಕೆ ತೆರಳಿದರು.
ಚಂದ್ರಹಾಸ ಪ್ರಭುವಂ ದಾರಿಯಲ್ಲಿ ಸಂಧಿಸಿ ಕುಮಾರವರಂ ರಾಜಕಾರಣವರು ಕಳುಹಿಸಲು ತೊರೆಯೆಡೆಗೆ. ಚಂದ್ರಹಾಸನೆ ಮೀರಿದರೆ ಪಾಪಿ ಕುಲರತ್ನವ ಪಾಲಿಸಲೆಂದೇ ತಮ್ಮ ಅಳಿಯಂದಿರ ಕೈಯಲ್ಲಿದ್ದ ಪೂಜಾ ಸಾಮಗ್ರಿಯಂ ತಾವೇ ಕೈಗೊಂಡು ಚಂಡಿಕಾಲಯಕ್ಕೆ ತೆರಳಿದರು. ನನ್ನಿಲ್ಲಿಗೆ ಸಾಕು ಸಾಕು ತೊಳಗು ತೊಳಗು. ನೀ ದೂತನಲ್ಲ, ಯಮನ ಭೂತ. ನಿಲ್ಲಬೇಡ, ಕಣ್ಣೆದುರು ನಿಲ್ಲಬೇಡ. ಪಲ್ಲಾಚೆ ಓ ವಿಧಿಯೇ, ವಿಕಟ ಪರಿಹಾಸ್ಯ ರೂಪಿ ಪಾಪಿ, ತೊಳಗಲಿಂದ. ಅಯ್ಯೋ ಅಯ್ಯೋ, ನಮುಪಾಯವೇ ತಂದಿದೆ, ನಮಗಪಾಯವಂ. ಓ ದುರ್ವಿಧಿ, ಏಕಿಂತು ಮೂದಲಿಸುತ್ತಿರುವೆ, ಇನ್ನೇನು ಕಾಯ್ದಿಟ್ಟಿರುವೆ ನೀ ನನಗೆ. ಕಜ್ಜ ಮೀರುವ ಮುನ್ನವೇ ಹುಚ್ಚು ಗಂಗೆ ಎತ್ತಿರೆ. ಅಯ್ಯೋ ಅಯ್ಯೋ, ನೆನೆಯಲಾರೆ 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 ನೆನೆವ ಘೋರವು. ಇಂದೊಮ್ಮಿಗೆ ಕ್ಷಮಿಸಿ ನನ್ನ, ಇಂದೊಮ್ಮಿಗೆ ಕ್ಷಮಿಸಿ ನನ್ನ. ಪೊರೆಯಲಾರೆಯ ಪೊರೆಯಲಾರೆಯ ನನ್ನ ಕಂದವ. ಓ ದುರ್ವಿಧಿ, ತೋರನೆಗೆ ದಾರಿಯಂ. ಆ ಚಂಡಿಕಾಲಯಕ್ಕೆ ತೋರನೆಗೆ ದಾರಿಯಂ. ಬೇಗ ಬೇಗ ಬೇಗ. ಮದನ ಮದನ, ನಿಲ್ಲು ನಿಲ್ಲು. ಬಂದೆ ನಿನ್ನ ತಂದೆ. ನೀನು ಆ ಮೂರ್ತಿಯ ಹಿಂದೆ ಅಡಗಿಕೋ. ಆ ಮೂರ್ತಿಯ ಹಿಂದೆ? ಹೌದು. ಅಂದು ಅವನನ್ನು ಬಿಟ್ಟಂತೆ ಇಂದು ಬಿಟ್ಟರೆ ನಮ್ಮ ತಲೆಗಳು ನಮ್ಮ ಅತ್ತೆಗಳ ಮೇಲಿರುವುದಿಲ್ಲ, ತಿಳಿಯಿತೆ? ಯಾರು ಬಿಟ್ಟರು? ನಾನು ಬಿಡಲಾರೆ. ಇಂದವನನ್ನು ಕೊಂದೇ ತೀರುವೆನು. ಒಂದೇ ಏಟಿಗೆ ದೊಡ್ಡ ಕತ್ತರಿಸಬೇಕು. ಕತ್ತರಿಸಬೇಕು. ಹಿಂಜರಿಯಬಾರದು. ನಮ್ಮ ಮಾರಿಯ ಮುಂದೆ ನಾನು ಹಿಂಜರಿಯುವುದೇ ಸಾಧ್ಯವೇ ಇಲ್ಲ. ಇಂದಿವರೆಗೆ ಸಿರಿಯ ನರಬಲಿ, ಹಿರಿಯ ನರಬಲಿ, ಹಿರಿಯ ನರಬಲಿ. ಇಲ್ಲಿ ನೋಡು. ಎಷ್ಟು ಸರಿ ಹೇಳ್ಬೇಕು, ಇಲ್ಲಿ ಅಂದ್ರೆ ಈ ಕಡೆ ಇಲ್ಲ, ಆ ಕಡೆ. ದೂರದಲ್ಲಿ ಯಾರು ಇತ್ತ ಕಡೆನೇ ಬರ್ತಿರುವಂತೆ ಕಾಣುತ್ತಿಲ್ಲವೇ? ನನ್ನ ಕಣ್ಣು ಸ್ವಲ್ಪ ಮಾಯಿ, ನನಗೇನು ಕಾಣಿಸುತ್ತಿಲ್ಲ. ನಿನಗೆ ಕಣ್ಣುಂದೇ ಅಲ್ಲ, ಕಾಣಿಸ್ತಿದೆ ಕಾಣಿಸ್ತಿದೆ. ತಕ್ಷಣ ಬಂದ್ಬಿಡ್ತ. ಹೌದು, ಅದು ಯಾರೋ ಮಿಸ್ ಮಾಡಿದಂತೆ ಆಗುತ್ತಿದೆ ಅಲ್ಲ. ನಮ್ಮತ್ತಲೇ ಬರುತ್ತಿದ್ದಾರೆ. ನರವಾಸನೆ, ನರವಾಸನೆ. ವಾಸನೆ ಕಂಡು ಭೂತದಲ್ಲಿ ಬಹಳ
ಹುಡುಗು ಬಿಚ್ಚು ಬೇರೆ ಜೋರಾಗಿದೆ. ನಮಗೆ ಸಿಕ್ಕಲೇಬೇಕು. ಸರಿ ಚಂದ್ರಹಾಸನೆ ಗೆಳೆಯ ಮದನ ಕರೆವನು ನಿನ್ನ ಪುಣ್ಯವಂತನು ನೀನು ನೀನಲ್ಲ ಸಾಯುವವನು. ಅಯ್ಯೋ ಇರಿಯುತ್ತಿದ್ದರು ನಿನ್ನನ್ನಿವರು. ನೀನುಳಿದೆ ಶ್ರೀಹರಿಯ ಕೃಪೆಯಿಂದ. ಅಮ್ಮ ತಂಗಿ ವಿಷಯ ನಿನ್ನ ಓಳೆಯ ಭಾಗ್ಯ ಚಿರವಾಗಿರಲಿ. ಚಂದ್ರಹಾಸನೆ ಗೆಳೆಯ, ನಿನ್ನ ಭಕ್ತಿಯೇ ನಿನ್ನ ರಕ್ಷಿಸಿತ್ತು. ಅದಕ್ಕಾಗಿ ನನ್ನ ಸಾವು ಧನ್ಯ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನಿಮ್ಮ
ನೆತ್ತಗೆ ಸರ್ ಮಗನ ಕುಮಾರ ನನ್ನ ಕಂದ್ರ ಎಲ್ಲರೂ ಕಡ್ಕಂ ಮದನದ ಕಡ್ಕಂ ಅಯ್ಯೋ ಮದನ ಕುಮಾರ ಎಲ್ಲಿರುವೆ ಮದನ 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 ಮೇಲೆ ಕಂದ ಕುಮಾರ ಏನಾಯ್ತು ನಿನಗೆ ಮದನ ಮದನ ನೀಚರಿರ ನಿಮ್ಮ ಕಣ್ಣು ಬಿಂಗಿ ಹೋಗಿದ್ದೆ ಗುರುತಿಸದೆ ಹೋದಿರ ದಿನ ದಿನವೂ ಸಾಕಿ ಸಲಹಿದ ಈ ನಿಮ್ಮ ಒಡೆಯನು ಮದನ ಕುಮಾರ ಮದನ ಏನಾಯ್ತು ನಿನಗೆ ಮೇಲೆ ಕಂದ ಮದನ
ನಿನ್ನ ಮುದ್ದಿನ ಶಿಷ್ಯನ್ ಏನಾಗಿದ್ದನು ನೋಡು. ನಿನ್ನ ಮಂತ್ರದಿ ಶಕ್ತಿ ಹಿರೆ, ನಿನ್ನ ಮಂತ್ರದಿ ಶಕ್ತಿ ಹಿರೆ. ಇವನನ್ನೆಚ್ಚರಿಸು, ಇವನನ್ನೆಚ್ಚರಿಸು. ಕುಂತಲೇಂದ್ರನೇ ಬಾ, ಮದನನ್ನು ಹೇಳುವ ತೆರದಿ ಆನುತಿಯ ನೀಡು. ದುಷ್ಟ ಬುದ್ಧಿ, ದುಷ್ಟ ಬುದ್ಧಿ, ನಿನ್ನ ಮಂತ್ರಿಯ ಯುಕ್ತಿ ಹೀಗೆಲ್ಲಿ ತಾರು ತಾರು. ತಾರಕಾಕ್ಷಿಯೇ ಬಾ, ತಾಯಿಯೊನ್ಮೆಯ ಬಲದಿ ನಿನ್ನ ಮುದ್ದಿನ ಮಗುವನ್ನೆಚ್ಚರಿಸು. ಮಗನ ಕುಮಾರ, ನರಕ ಬಾಯಿ ಕಡೆ ಹಿಂದೆಂದು ನಿನ್ನೆಡೆಗೆ ಬಂದಿರದ ನರನೊಬ್ಬ ನಿಂತು ಬರುತ್ತಿಹನು. ಬೆದರದಿರು, ಬೆದರದಿರು. ಓ ಕಾಳಿ ಕರಾಳಿ, ನೀನು ತಾಮಸ ದೇವತೆ, ನಿನ್ನನಿಂದಲೂ ಕೇಳಿ ಪಡೆವದೇನು ನಿನ್ನ ಬೇಡಿ. ಕೊಳ್ಳು ಕೊಳ್ಳು, ನನ್ನ ಬಲಿಯ ಮಾಡಿ. ಎಂತ ಅನ್ಯಾಯವಾಗಿ ಹೋಯಿತು. ನಿಮ್ಮ ತಪ್ಪಿಂದಾಗಿ ಸ್ವಂತ ಮಗನನ್ನೇ ಕಳೆದುಕೊಳ್ಳಬೇಕಾಯ್ತಲ್ಲ. ಮಗನ ಪ್ರಿಯ ಶಿಷ್ಯ, ಅಯ್ಯೋ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಬೇಕಾಯ್ತಲ್ಲ. ಮದನ, ಈ ದೃಶ್ಯವನ್ನು ನೋಡುವುದಕ್ಕಿಂತ ನನ್ನ ಕಣ್ಣುಗಳು ಹೀಗೆ ಹೋಗಬಾರ್ದಿದ್ದಾಗೆ. ಅಯ್ಯೋ ಅಯ್ಯೋ ಮದನ, ಅಯ್ಯೋ ಮಾವನವರೇ, ಏನಾಯ್ತು ನಿಮಗೆ? ಎದ್ದೇಳಿ, ಎದ್ದೇಳಿ. ಮದನ, ಮದನ, ಎದ್ದೇಳು ಗೆಳೆಯ, ಎದ್ದೇಳು. ನನ್ನ ನುಡಿಸಿ ನೀವು ಹೋದೆಯ? ಎದ್ದೇಳು. ಮಿಂಚಿ ಹೋಯಿತು ಕಾಜಿ, ಮುಂದಾಗಿ ಬರಲಿಲ್ಲ ನಾವು. ಶ್ರೀಹರಿ, ಶ್ರೀಕೃಷ್ಣ, ತಡೆದು ಕಳೆಯದಳಂತೆ ವಿಷಯೇ ವಿಷವಾತಯ. ಮೊದಲೇ ಬಂದಿದ್ದರದು ಮತಿಸುತ್ತಿದ್ದ ಅಮೃತ, ಮತಿಸುತ್ತಿದ್ದ ಅಮೃತ. ಶ್ರೀಹರಿ ಕಾಪಾಡುವುದು ನಿನ್ನ ಕರ್ಮಫಲ ತಪ್ಪುವುದೇ. ದೈವವನ್ನು ಮೀರುವರು ದೇವರಿಗಿದುರಾದರೆ ವಂಚಕರೇ ವಂಚಿತ, ವಂಚಕರೇ ವಂಚಿತ. ಅಯ್ಯೋ ಚಾಲದೆ ತಾಯಿ ಜಗನ್ಮಾತೆ ಸರ್ವಶಕ್ತೆ, ಆರ ಪಾಪಕ್ಕೆ ಆರ ಬಲಿ ಕೊಡುವೆ. ನನ್ನ ಭಕ್ತಿಗೆ ಶಕ್ತಿ ಇಬ್ಬರೇ ನಿನ್ನ ಕೃಪೆಯಲ್ಲಿ.
ನನ್ನನ್ನು ನುಡಿಸಿದ ಇವನು ಬದುಕಲೆ, ನನ್ನನ್ನು ನುಡಿಸಿದ ಇವನು ಬದುಕಲೆ. ಚಂದ್ರಹಾಸ, ಏನು ನಾಡ್ತೀರು? ನುಡಿ ತೊದರಂತೀವುದು. ಪುರೋಹಿತರೆ, ಬದಲಾಗಿ ಇನ್ನೂ ಹರಣ ಓದಂತಿಲ್ಲ. ಹೌದು, ರಕ್ತಸ್ರಾವದಿಂದ ಪ್ರಜ್ಞೆ ತಪ್ಪಿಯನೆಂದೇ ತೋರುತ್ತಿದೆ. ಮಂತ್ರೌಷಧಿ ವಿಷಪರರ ವೈದ್ಯೋಪಚಾರದಿಂದ ನಿಷ್ಪಾಪ ನೀತನನ್ನು ಬದುಕಿಸಲು ಭಗವತ್ ಕೃಪಾಶಕ್ತಿ ಸಾಧ್ಯ. ಭಗವತ್ ಕೃಪಾಶಕ್ತಿ ಸಾಧ್ಯ. ಭಗವತ್ ಕೃಪಾಶಕ್ತಿ ಸಾಧ್ಯ. ಭಗವತ್ ಕೃಪಾಶಕ್ತಿ ಸಾಧ್ಯ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ರಾಷ್ಟ್ರಕವಿ ಕುವೆಂಪು ಅವರ ಚಂದ್ರಹಾಸ ನಾಟಕವನ್ನು ಮೂಡಲಪಾಯ ಯಕ್ಷಗಾನ ಬಯಲಾಟದ ಮೂಲಕ ಪ್ರದರ್ಶನ ನೀಡಿದಂತಹ ಎಲ್ಲ ಕಲಾವಿದರಿಗೂ ಜೋರು ಚಪ್ಪಾಳೆಯನ್ನ ನೀಡಬೇಕಾಗಿದೆ. ಎಲ್ಲ ಕಲಾವಿದರಿಗೂ ಕುಂಕುಮದ ಧನ್ಯವಾದಗಳು. ಎಲ್ಲ ಕಲಾವಿದರು ತಮ್ಮ ಪರಿಚಯವನ್ನ ಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತೇವೆ. ಪಾತ್ರ ಪರಿಚಯ ಮಾಡಿಕೊಡ್ತೀನಿ. ಕುಮಾರ ಶುಕ್ತಿ ಎಲ್, ಗಣಪತಿ ಮತ್ತು ಬಾಲಚಂದ್ರಹಾಸ. ಕುಮಾರ ಪ್ರಿಯಾಂಕ ನಾಗರಾಜ್, ಶಾರದೆ ಮತ್ತು ವಿಷಯ. ಉಲ್ಲಾಸ್ ಗೌಡ, ಕೃಷ್ಣಪುತ್ರಿ. ನೀರಸ್ ರಾಮಣ್ಣ, ಗಾಲವ. ರಂಜನ್ ಶೆಟ್ಟಿ, ಮಾಲ. ಉಮೇಶ್ ಕೆ, ಜೆಕೆ, ಕಾಳ. ಡಾಕ್ಟರ್ ಲೋಕೇಶ್ ಸಿ, ಶ್ರೀಲಕ. ಎನ್ ಮೂರ್ತಿ ಆರ್ಯ, ಚಂದ್ರಹಾಸ. ವಸಂತ ಶಾಸ್ತ್ರಿ ಪಾಲ್, ಮದನ. ಆರ್ ಮದನ್ ಕುಮಾರ್, ಪಿಂಕರ. ಸಿ ಮನೋಜ್, ವೀರಸೇನ. ಹಾಗೆಯೇ ಸಂಗೀತ ಸಂಯೋಜನೆ ಬಿ ಆರ್ ರಮೇಶ್ ಅವರು ಬರೆದಿದ್ದಾರೆ. ಭಾಗವತರು ಎಸ್ ಕಾರ್ತಿಕ್. ಮತ್ತಳೆ ಕರಕ ಗೋವಿಂದ್ರ ಅವರು ತುಂಬ ಹಿರಿಯ ಕಲಾವಿದರು. ಮುಖವೇಣೆ ರಮೇಶ್ ಮರೂರು ಭಾಗವಹಿಸಿದ್ದಾರೆ. ಹೆಜ್ಜೆ ಕುರಿತ ಶಂಕರಪ್ಪ ಎ ಬಿ, ಅಂಚೆಕೊಪ್ಪಲು. ಬನ್ನಿ ಸರ್, ಶಂಕರಪ್ಪ. ನೃತ್ಯ ಸಂಯೋಜನೆ ವಿದುಷಿ ನೇತ್ರ ಎಸ್ ಅವರು ಬಂದಿದ್ದಾರೆ. ಪ್ರಸಾದನ ಮತ್ತು ವಸ್ತ್ರಾಲಂಕಾರ ಡಿ ಅಶ್ವಥ್ ಕದಮ್ಮ. ಸಹಾಯ ಸಂಹಿತಾ ಡಿ ಮತ್ತು ನಾಗೇಶ್ ಹೊಂಟಲ್ಲ. ಬನ್ನಿ ಸರ್. ಪ್ರಸಾದ
ಈಗ ಸರ್ ನಿರ್ದೇಶನ ನಾನು ಇಪ್ಪಣ್ಣ ನಾಟಕದ ಬಗ್ಗೆ ಯಾರಾದರೂ ಒಂದು 2 ನಿಮಿಷ ಮಾತಾಡೋ ಇಚ್ಛೆ ಇದ್ದರೆ ದಯವಿಟ್ಟು ಮಾತಾಡ್ಬೋದು. ಓಕೆ, ಯಾರು ಇಲ್ಲ ಅಂತ ಭಾವಿಸ್ತೀನಿ. ಬಹುಶಃ ನಾನು ಮಾತಾಡ್ತೇನೆ. ಬನ್ನಿ ಇದು ಮೂಡಲ್ಪಾಯ ಯಕ್ಷಗಾನ ಅಂತ ನಶಿಸಿ ಹೋಗ್ತಾ ಇರೋ ಕಲೆ, ಅಪರೂಪದ ಕಲೆ. ಯಾರೂ ಈಗ ಮಾಡ್ತಾನೆ ಇಲ್ಲ. ಕೆಲವು ಕಡೆ ಮಕ್ಕಳು ಹಳ್ಳಿಯವರು ಮಾಡ್ತಾರೆ. ನಾವೇನೋ ಒಂದು ದೊಡ್ಡ ಪ್ರಯತ್ನ ಮಾಡಿ ಇದು 4ನೇ ಪ್ರಯೋಗ ನಮ್ಮದು. 17ನೇ ಪ್ರದರ್ಶನ ಈ ನಾಟಕ ಅಲ್ಲ, ಇದು 2ನೇ ಪ್ರಯೋಗ ಅಷ್ಟೇ. ಕೈಗೊಂಡ ಕಾಳಗ ಮತ್ತು ಶಿಶುಪಾಲ ಅವರಿಗೆ 7 ಸಂತದಾಚೆ ಇದು 4ನೇ ಪ್ರಯತ್ನ. ಇದು ಹಾಗೆ 18 ಶೋ ಬೇರೆ ಬೇರೆ ಕಡೆ ಮಾಡಿದ್ದೀವಿ. ಯಾರು ನಿಮ್ಮ ಹೆಸರು? ತೇಜಸ್ವಿನಿ ಅವರು ಮಾತಾಡ್ತಾರೆ. ದಯಮಾಡಿ 5 ನಿಮಿಷ ಕಾಯಬೇಕು ಅಂತ ಕೇಳ್ಕೊಳ್ತೀನಿ. 5 ನಿಮಿಷ ಮಾತಾಡುವಷ್ಟು ನನಗೆ ಇದ್ರ ಬಗ್ಗೆ ಅಂದರೆ ಅಷ್ಟು ಜ್ಞಾನ ಇದ್ದವಳಲ್ಲ. ಆದರೆ ನಾಟಕ ನೋಡೋದು ನನಗೆ ಅಂದರೆ ಸರ್ವೇ ಸಾಮಾನ್ಯ. ವಾರಕ್ಕೆ ಒಂದಾದರೂ ಇಲ್ಲಿ ರಂಗಾಯಣದಲ್ಲಿದ್ದರೆ ಖಂಡಿತ ಬರ್ತೀನಿ. ಆದರೆ ನನಗೆ ಇದು ಅಂದರೆ ಚಂದ್ರಹಾಸ ಅನ್ನೋರು ನಾನು ಬೇರೆ ಈ ತಂಡ ಅಲ್ಲ, ಬೇರೆ ತಂಡದವ್ರು ಮಾಡಿದ್ದನ್ನು ನೋಡೋಕ್ಕೂ ಅಂದ್ಕೊಂಡು ಆಗಲಿಲ್ಲ. ಹಾಗಾಗಿ ಬಂದೆ. ಆದರೆ ತುಂಬ ತುಂಬ ಚೆನ್ನಾಗಿತ್ತು. ನನಗೆ ವಿಶೇಷವಾಗಿ ಅಂದರೆ ವಸ್ತ್ರ ವಿನ್ಯಾಸ ತುಂಬ ವಿಭಿನ್ನವಾಗಿದೆ. ತುಂಬ ಸೀರಿಯಸ್ ಆಗಿರುವಂಥ ಸಂದರ್ಭದಲ್ಲೂ ತಮಾಷೆಯಾಗಿ ಪ್ರೇಮನ ಕೂಡ ಅಂದರೆ ಅವರಿಬ್ರು ಆ ಪರ್ಟಿಕ್ಯುಲರ್ ಸೀನ್ ತುಂಬ ಚೆನ್ನಾಗಿ ಮೂಡುವಂತ. ಅಂದರೆ ಅವ್ರು ಗೊತ್ತಿದ್ದಾಗಿ ಇಷ್ಟಪಡೋದನ್ನ ವ್ಯಕ್ತಪಡಿಸೋದು ಭಾರಿ ಕಷ್ಟ. ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಅವ್ರನ್ನ ಕಣ್ಮುಚ್ಕೊಂಡೇ ಇರಬೇಕು ಅಷ್ಟೊತ್ತು, ಅದು ತುಂಬ ಕಷ್ಟ. ಏನಾಗಿದೆ ಏನು ಕಾರಣ ಆದರೆ ತುಂಬ ಗಂಭೀರವಾಗಿದ್ರು. ಆಮೇಲೆ ಇಲ್ಲಿ ಇನ್ನೆರಡು ಪಾತ್ರಗಳು ಅಂತಾರೆ ಅಷ್ಟು ಬುದ್ಧಿ ಮತ್ತೆ ಮಗ ಮಲಗಿದ್ರಲ್ವ, ಅದು ಅಷ್ಟೇ. ಅಂದರೆ ಏನಾಗಿದೆ ಅಂತ ಗೊತ್ತಿಲ್ಲ, ಆದರೆ ಹಾಗೆ ಇರಬೇಕು. ಆ ಥರದೆಲ್ಲ ಚಿಕ್ಕ ಚಿಕ್ಕ ವಿಚಾರ ಅದು ತುಂಬ ಅದೇ ತುಂಬ ವಿಭಿನ್ನ ಅಂತ ಅನ್ನಿಸ್ತು ನನಗೆ. ಬೇರೆದಕ್ಕೆ ಇದು ಮಾಡಿದಾಗ ತುಂಬ ಚೆನ್ನಾಗಿದೆ. ಆಮೇಲೆ ಹಳೆಗಾಲದ ಉದ್ದುದ್ದ ಡೈಲಾಗ್ಸ್ನ ಎಷ್ಟು ಸಲೀಸಾಗಿ ಹೇಳಿ ಅರ್ಥ ಆಗಲಿ ಅನ್ನೋದಕ್ಕೆ ಮಾಮೂಲಿ ಕನ್ನಡದಲ್ಲಿ ಹೇಳಿ ಅದೆಲ್ಲ ತುಂಬ ಶ್ರಮ ಇದೆ ಅಂತ ಮಾತ್ರ ಖಂಡಿತವಾಗ್ಲೂ ಗೊತ್ತಾಯ್ತು. ನಾನು ಆ ಶ್ರಮಕ್ಕೋಸ್ಕರ 2 ಮಾತಾಡೋಣ ಅಂತ ಬಂದೆ. ತುಂಬ ಖುಷಿ ಆಯಿತು. ಮಾಮೂಲಿ ಕನ್ನಡ ನಾಟಕಗಳನ್ನ ನಾನು ನೋಡೋಣ. ಇದು ನನ್ನ ಹಳೆಗಾಲದ 2ನೇ ನಾಟಕ ಅಷ್ಟೇ. ದಶಾನನ ಅದೊಂದು ನೋಡಿದ್ದೀನಿ, ಇದು 2ನೇದು. ಅದು ನನಗೆ ಅದಕ್ಕಿಂತ ಜಾಸ್ತಿ ಅರ್ಥ ಆಯಿತು. ಅದು ಬಹುಶಃ ವಸ್ತ್ರದಿಂದ ಇರಬಹುದು ಅಥವಾ ಹೆಚ್ಚಿನ ರೀತಿಯಲ್ಲಿ ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡಿದಿರಬಹುದು. ಹಾಗಾಗಿ ತುಂಬ ಖುಷಿ ಆಯಿತು ನನಗೆ. ದಯಮಾಡಿ ಕೂತ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾನು TC ಪೂರ್ಣಿಮಾ ಅಂತ ಹೇಳಿ. ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ಈ ಒಂದು ಚಂದ್ರಹಾಸ ನಾಟಕ ಸಾಮಾನ್ಯವಾದಂತಹ ರಂಗಸಜ್ಜಿಕೆಗೆ ಮತ್ತು ಸಾಮಾನ್ಯವಾದಂತಹ ನಾಟಕ ಪ್ರಕಾರಕ್ಕೆ ಯೋಗ್ಯವಾಗುವಂಥ ನಾಟಕ. ಚಂದ್ರಹಾಸವನ್ನು ಓದುವವರಿಗೆ ಇದು ಗೊತ್ತಿರುತ್ತೆ. ನಡುಗನ್ನಡ ಶೈಲಿಯಲ್ಲಿ ಬರುತ್ತೆ. ಬಹಳ ಬೇಗ ಅರ್ಥ ಆಗೋದಿಲ್ಲ. ಅವರು ಬೆರಳಿಗೆ ಕೊರಳಿರಬಹುದು ಅಥವಾ ಈ ಚಂದ್ರಹಾಸ ನಾಟಕ ಇವೆಲ್ಲವೂ ಭಾಷೆ ದೃಷ್ಟಿಯಿಂದ ಸ್ವಲ್ಪ ಕಠಿಣ ಕ್ಲಿಷ್ಟ ಅನ್ನುವಂಥದ್ದು. ಇನ್ನು ಸಾಮಾನ್ಯ ರಂಗಕ್ಕೆ ಅಳವಡಬಹುದಾಗಿರುವಂತಹ ಒಂದು ನಾಟಕವನ್ನ ತಿಪ್ಪಣ್ಣ ಅವರ ನೇತೃತ್ವದಲ್ಲಿ, ಅವರ ನಿರ್ದೇಶನದಲ್ಲಿ ಈ ಇಡೀ ಬಳಗ ಒಂದು ಮೂಡಲ್ಪಾಯ ಯಕ್ಷಗಾನ ಶೈಲಿಗೆ ಅಳವಡಿಸಿರುವಂಥದ್ದು ನಿಜವಾಗ್ಲೂ ಅಭಿನಂದನಾರ್ಹವಾದ. ಯಾಕಂದರೆ ಕುವೆಂಪು ಅವರು ಎಲ್ಲಿಯೂ ಇದಕ್ಕೆ ಬೇಕಾದಂತಹ ಗೀತೆಗಳನ್ನು ಕೊಟ್ಟಿಲ್ಲ, ಸಂಗೀತವನ್ನು ಕೊಟ್ಟಿಲ್ಲ, ನೃತ್ಯವನ್ನು ಕೊಟ್ಟಿಲ್ಲ, ಕುಣಿತವನ್ನು ಕೊಟ್ಟಿಲ್ಲ, ಏನನ್ನೂ ಕೊಟ್ಟಿಲ್ಲ. ಅದೆಲ್ಲವನ್ನು ಇವರು ಕಲ್ಪಿಸ್ಕೋಬೇಕು, ಇವರು ರೂಢಿಸ್ಕೋಬೇಕು, ಇವರು ಅಳವಡಿಸ್ಕೋಬೇಕು. ಇಂತಹ ಒಂದು ಪ್ರಕಾರವನ್ನೇ ಕಲೆ ದೃಷ್ಟಿಯಿಂದ ಹೇಳಿದಾಗ ಒಂದು ಪ್ರಕಾರದ ಕಲೆಯನ್ನು ಇನ್ನೊಂದು ಪ್ರಕಾರಕ್ಕೆ ತೆಗೆದುಕೊಂಡು ಹೋಗೋದು ಮಾಡೋದಿದೆಯಲ್ಲ, ಇದು ತುಂಬ ಅತಿಶಯವಾದದ್ದು. ಅವರು ಅಭಿನಂದನಾರ್ಹ. ಮೊದಲನೇ ಇನ್ನು ಅದರ ಸಾಲನ್ನು ಗ್ರಹಿಸಿ ಆ
ಗ್ರಹಿಸಿ ಆ ಕಾಲಾನುಗತಕ್ಕೆ ತೆರಳಿ ಮಾಡುವಂತಹ ನಮ್ಮ ಕಾಂಟೆಂಪರರಿ ಸಮಕಾಲೀನ ಕಲಾವಿದರೇ ಆಗಿದ್ದಾರೆ. ಇವರು ನಿಜವಾಗ್ಲೂ ಮತ್ತೊಂದು ಅಭಿನಂದನೆಗೆ ಅರ್ಹರಾಗ್ತಾರೆ. ಯಾಕಂದ್ರೆ ಮೊದಲನೇದಾಗಿ ಈ ಭಾಗದ ಜನಕ್ಕೆ ಮೂಡಲಪಾಯ ಕೂಡ ಹೊಸತು. ಈ ಪ್ರಕಾರ ನಮಗೆ ಚಿರಪರಿಚಿತ ಪ್ರಕಾರ ಇನ್ನು ಭರತನಾಟ್ಯಮಲ್ಲೋ ಕಥಕಲ್ಲೋ ಇದಕ್ಕೆಲ್ಲ ಒಗ್ಗಿದ್ವಿ ನಾವು. ಅಂಥ ಪ್ರಕಾರಗಳಲ್ಲಿ ಮಾಡಿದ್ರೆ ಆಗ್ತಿತ್ತು. ಇವನ್ ನಮ್ಮ ಕರಾವಳಿಯ ಯಕ್ಷಗಾನದ ಪ್ರಕಾರದಲ್ಲಿ ಮಾಡಿದ್ರು ಸ್ವಲ್ಪ ಅರ್ಥ ಆಗ್ತಿತ್ತು ಅವನು. ಆದರೆ ಮೂಡಲಪಾಯದಂತಹ ಒಂದು ವಿಶಿಷ್ಟವಾದಂತಹ ಕಲೆ ಸಂಪ್ರದಾಯವನ್ನ ಈ ವೇದಿಕೆಯಲ್ಲಿ ಮೈಸೂರಿನ ಜನತೆಗೆ ಗುಣಪಡಿಸಿದ್ರಲ್ಲ, ಇದು ನಿಜವಾಗ್ಲೂ ತುಂಬಾ ದೊಡ್ಡ ಶ್ಲಾಘನೀಯವಾದ ಕೆಲಸ, ಅಭಿನಂದನಾರ್ಹವಾದಂತಹ ಕೆಲಸ. ಮತ್ತೆ ಇವನ್ನ ಸಂಗೀತದ ಮೂಲಕ ಪ್ರಸ್ತುತಪಡಿಸಿಕೊಟ್ಟಂತಹ ಭಾಗವತರು, ಆ ತಂಡ ಏನಿತ್ತು, ಇಡೀ ತಂಡ ಇಷ್ಟು ಗೀತೆಗಳನ್ನ ಗ್ರಹಿಸಿ ಹಾಡಿ ಅದಕ್ಕೆ ಮ್ಯಾಚ್ ಮಾಡಿ ಕಲಾವಿದರ ಸಂಭಾಷಣೆಗಳ ಜೊತೆಗೆ ಹೊಂದಿಸಿ ತೆಗೆದುಕೊಂಡು ಹೋದಂತಹ ರೀತಿ ಕೂಡ ಬಹಳ ಶ್ಲಾಘನೀಯವಾಗಿತ್ತು ಅಂತ ನಾನು ಭಾವಿಸ್ಕೊತೀನಿ. ಈ ದೃಷ್ಟಿಯಿಂದ ಇದೊಂದು ದಸರೋಪದ ಈ ದಸರೆಯ ಈ ಮಹೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರಿಗೂ ಇಂಥ ಒಂದು ರಸದೂಟವನ್ನು ಕೊಟ್ಟಿದ್ದಕ್ಕೆ ನಾನು ರಾಮಣ್ಣ ಸರ್ ನಮಸ್ತೆ, ರಾಮಣ್ಣ ಅವರು ಮತ್ತು ತಿಪ್ಪಣ್ಣ ಅವರು ಬಹಳ ಆತ್ಮೀಯವಾಗಿ ಜೊತೆಯಾಗಿ ಇಂತಹ ಯೋಜನೆಗಳನ್ನು ಹಾಕ್ತಾ ಇರ್ತಾರೆ. ಮತ್ತು ನಮ್ಮ ಕದಂಬ ಫ್ಯಾಮಿಲಿ, ನಮ್ಮ ರಾಜಶೇಖರ್ ಇವರೆಲ್ಲರೂ ಕೂಡ ಹವ್ಯಾಸಿ ಬಳಗಾಯಿತು. ತೀರಾ ಪ್ರೊಫೆಷನಲಿಸ್ಟಿಕ್ ಆಗಿ ಎಲ್ಲೋ ಕಲಿತು ಮಾಡುವಂಥವರು ಅಲ್ಲ. ಅವರವರಿಗೆ ಸಿಗುವಂತಹ ಸಮಯವನ್ನ ಸದುಪಯೋಗಪಡಿಸಿಕೊಂಡು ಬಂದು ಇಂತಹ ನಾಟಕವನ್ನ ರಚಿಸಿ ನಮಗೆ ಈ ರೀತಿಯಾಗಿ ವೇಷಭೂಷಣ ನೀವು ಹೇಳ್ತಾ ಇದ್ದೀರಿ, ಈಗಾಗಲೇ ತಿಳಿಸ್ತೀನಿ ಅವರು ಹೇಳಿದ ಹಾಗೆ ವೇಷಭೂಷಣ ಇಷ್ಟು ವಿಶಿಷ್ಟವಾಗಿರುವಂಥದ್ದು ನಿಜವಾಗ್ಲೂ ಎಲ್ಲಿಂದನೂ ಬಂದಿದ್ದಾರೆ ಅವರೆಲ್ಲ ದೇವಲೋಕದಿಂದ ಅನ್ನುವಂಥ ಹಾಗೆ ನಮಗೆ ಕಣ್ಣಿಗೆ ಗ್ರಾಹ್ಯವಾಗ್ತಾ ಇದೆ. ಸೊ ಇಂತಹ ಒಂದು ಸುಂದರ ವೇದಿಕೆಯನ್ನ ಈ ಶುಭ ಸಂಜೆಯಲ್ಲಿ ನವರಾತ್ರಿಯ ಈ ಮಹೋತ್ಸವದ ಸಂದರ್ಭದಲ್ಲಿ ಮೈಸೂರು ಸಾಂಸ್ಕೃತಿಕ ನಗರಿ ತನ್ನ ಹುಟ್ಟುಗುಣ ಇದು, ಈ ಮಣ್ಣಿನ ಹುಟ್ಟುಗುಣ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು. ಅಂಥದ್ರಲ್ಲಿ ಈ ಭಾಗದ ಈ ನೆಲದ ಒಂದು ನಾಟಕವನ್ನ ಮೂಡಲಪಾಯದ ಒಂದು ತಿಟ್ಟಿನ ಪ್ರಕಾರಕ್ಕೆ ಅಳವಡಿಸಿ ಇಲ್ಲಿ ಬಡಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರೇಕ್ಷಕರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಇಂಥ ಉತ್ಸವಗಳಲ್ಲಿ ಜನ ಬರ್ತಾ ಇದೆ, ಆದರೂ ಇಷ್ಟೊಂದು ನಮಗೆ ನಮಗೆ ನಿಜವಾಗ್ಲೂ ಆನಂದವಾಗಿದೆ. ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಹಾಗೆಯೇ ದಸರಾ ಸಾಂಸ್ಕೃತಿಕ ಕಮಿಟಿಯವರು ನಮಗೆ ನಾಟಕ ಮಾಡಲು ಇಲ್ಲೊಂದು ಅವಕಾಶ ಮಾಡಿಕೊಂಡಿದ್ದಕ್ಕೆ ನಾವು ಅವರಿಗೆ ಋಣಿಯಾಗಿದ್ದೇವೆ. ಅಲ್ಲಿ ನೋಡಲ್ ಆಫೀಸರ್ ಶ್ರೀ ಜಗದೀಶ್ ಮತ್ತು ಮಂಜುನಾಥ್ ಅವರಿಗೆಲ್ಲ ನಾವು ಧನ್ಯವಾದಗಳು. ಭರತ್ ಎಲ್ಲ ಧನ್ಯವಾದಗಳು. ಅಮೃತ ಅವರೇ ಫಸ್ಟ್ ನಮ್ಗೆ ಹೇಳೋದೊಂದು ನಾಟಕ ಸೆಲೆಕ್ಟ್ ಆಗಿದೆ ಹಾಗೆ ಅಂತ ನೋಡಿ, ಹೆಸರು ಕೂಡ ಅಮೃತ್ ಅಂತ. ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಶುಭರಾತ್ರಿ, ಒಳ್ಳೆಯದಾಗಲಿ. ಎಲ್ಲ ಕಲಾವಿದರಿಗೂ ತುಂಬ ಮನದ ಧನ್ಯವಾದಗಳು. ಜೋರು ಚಪ್ಪಾಳೆ ಬರಲಿ ಪ್ರೇಕ್ಷಕರಿಂದ. ಇದೀಗ ಕಲಾವಿದರಿಗೆ ಗೌರವ ಸಮರ್ಪಣೆ. ದಸರಾ ಸಾಂಸ್ಕೃತಿಕ ಉಪಸಮಿತಿಯ ನೋಡಲ್ ಆಫೀಸರ್ಸ್ಗಳಾದಂತಹ ಭರತ್ ಸರ್ ಅವರು, ಮತ್ತೆ ಜಗದೀಶ್ ಸರ್ ಅವರು, ಮತ್ತೆ ಮಂಜುನಾಥ್ ಸರ್ ಅವರು, ಹಾಗೆ ಅಮೃತ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಿ ಎಲ್ಲ ಕಲಾವಿದರಿಗೂ ಗೌರವ ಸಮರ್ಪಣೆಯನ್ನ ನೀಡಬೇಕಾಗಿ ಕೋರಿಕೆ.
ವಿಡಿಯೋ